ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ದೇವಿ ಮಹಾತ್ಮೆಯ 3ನೇ ಅಧ್ಯಾಯವನ್ನು ನೋಡೋಣಂತ. ಋಷಿ ಹೀಗೆ ಹೇಳುತ್ತಾನೆ. ಮಹಾಸೂರನು ಸೇನಾಪತಿಯೂ ಆದ ಚಿಕ್ಸುರನು ಕೊಲ್ಲಲ್ಪಡುತ್ತಿರುವ ಆ ಸೈನ್ಯವನ್ನು ನೋಡಿ ಕೋಪದಿಂದ ದೇವಿಯೊಡನೆ ಯುದ್ಧ ಮಾಡಲು ಹೊರಟನು. ಆ ಯುದ್ಧದಲ್ಲಿ ಬಾಣಗಳ ಮಳೆಯಿಂದ ಅವನು ಹೇಗೆ ದೊಡ್ಡ ಮೇಘವು ಧಾರಾಕಾರವಾದ ಮಳೆಯಿಂದ ಮೇರುಗಿರಿಯನ್ನು ತೋಯಿಸುವುದೋ ಹಾಗೆ ಮಳೆಗರೆದನು. ಅನಂತರ ದೇವಿಯು ಲೀಲಾ ಮಾತ್ರದಿಂದ ಆತನ ಬಾಣಗಳನ್ನು ತುಂಡು ಮಾಡಿ ತನ್ನ ಬಾಣಗಳಿಂದ ಅವನ ರಥದ ಕುದುರೆಗಳನ್ನು ಅವುಗಳನ್ನು ನಡೆಸುತ್ತಿದ್ದ ಸಾರಥಿಯನ್ನೂ ಹೊಡೆದಳು. ಅತಿ ಎತ್ತರದಲ್ಲಿದ್ದ ಧ್ವಜವನ್ನು ಅವನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿದಳು. ಹೀಗೆ ಕತ್ತರಿಸಲ್ಪಟ್ಟ ಬಿಲ್ಲುಳ್ಳ ಆತನನ್ನು ವೇಗವಾದ ಬಾಣಗಳಿಂದ ದೇಹದಲ್ಲೆಲ್ಲ ನಾಟಿಕೊಳ್ಳುವಂತೆ ಹೊಡೆದಳು. ಕುದುರೆ, ಸಾರಥಿ, ಬಿಲ್ಲು ಎಲ್ಲವನ್ನೂ ಕಳೆದುಕೊಂಡ ಆತನು ಕತ್ತಿ ಗುರಾಣಿಗಳನ್ನು ಹಿಡಿದು ದೇವಿಯ ಮೇಲೆ ಮುನ್ನುಗ್ಗಿ ಬಂದನು ಮತ್ತು ಹರಿತವಾದ ಅಗಲಿನ ಕತ್ತಿಯಿಂದ ಸಿಂಹದ ತಲೆಯ ಮೇಲೆ ಹೊಡೆದು ಅತೀ ವೇಗಶಾಲಿಯಾದ ಆತನು ದೇವಿಯ ಎಡಭುಜಕ್ಕೂ ಹೊಡೆದನು. ಎಲೈ ರಾಜಪುತ್ರನೇ, ಆ ಕತ್ತಿಯು ದೇವಿಯ ಭುಜವನ್ನು ಮುಟ್ಟಿ ಬಿದ್ದು ಹೋಯಿತು. ಅನಂತರ ಕೋಪದಿಂದ ಕೆಂಪಾದ ಕಣ್ಣುಳ್ಳ ಆತನು ಶೂಲವನ್ನು ಹಿಡಿದನು. ಅನಂತರ ಆ ಮಹಾಸೂರನು ಆಕಾಶದಲ್ಲಿನ ತೇಜೋಮಯವಾದ ಸೂರ್ಯಬಿಂಬದಂತೆ ಬೆಳಗುತ್ತಿರುವ ಅದನ್ನು ಭದ್ರಕಾಳಿಯ ಮೇಲೆ ಎಸೆದನು. ಮೇಲೆ ಬೀಳುತ್ತಿರುವ ಆ ಶೂಲವನ್ನು ದೇವಿಯು ಕಂಡವಳಾಗಿ ತನ್ನ ಶೂಲವನ್ನು ಪ್ರಯೋಗಿಸಿದಳು. ಅದು ರಾಕ್ಷಸನ ಶೂಲವನ್ನೂ 100 ತುಂಡು ಮಾಡಿದ್ದರ ಜೊತೆಗೆ ಅವನನ್ನೂ 100 ಪಾಲಾಗಿ ಸೀಳಿಬಿಟ್ಟಿತು. ಮಹಾಬಲಶಾಲಿಯಾದ ಮಹಿಷಾಸುರನ ಸೈನ್ಯಾಧಿಪತಿಯಾದ ಆತನು ನಾಶವಾಗಲಾಗಿ ದೇವತೆಗಳನ್ನು ಹಿಂಸಿಸುವ ಚಾಮರನೆಂಬ ರಾಕ್ಷಸನು ಆನೆಯನ್ನೇರಿದವನಾಗಿ ಬಂದನು. ಅವನು ಕೂಡ ದೇವಿಯ ಕಡೆಗೆ ಶಕ್ತಾಯುಧವನ್ನು ಬಿಟ್ಟನು. ಅಂಬಿಕೆಯು ಬೇಗನೆ ಹುಂಕಾರದಿಂದ ಅದನ್ನು ಕಾಂತಿಹೀನವಾಗಿ ಮಾಡಿದವಳಾಗಿ ನೆಲದಲ್ಲಿ ಕೆಡವಿಬಿಟ್ಟಳು. ಮುರಿದು ಬಿದ್ದು ಹೋದ ಶಕ್ತಿಯನ್ನು ಕಂಡು ಕೋಪಗೊಂಡ ಚಾಮರನು ಶೂಲವನ್ನು ಎಸೆದನು. ಆಕೆಯು ಅದನ್ನೂ ಬಾಣಗಳಿಂದ ತುಂಡರಿಸಿದಳು. ಅನಂತರ ಸಿಂಹವು ನೆಗೆದು ಆ ರಾಕ್ಷಸನು ಏರಿದ್ದ ಆನೆಯ ಕುಂಭಸ್ಥಲವನ್ನು ಏರಿಬಿಟ್ಟಿತು. ದೇವಿಯು ಆ ಅಮರಾರಿಯಾದ ಅವನೊಡನೆ ಬಾಹುಗಳಿಂದ ಯುದ್ಧವನ್ನಾರಂಭಿಸಿದಳು. ಹೀಗೆ ಯುದ್ಧವನ್ನು ಮಾಡುತ್ತಾ ಅವರಿಬ್ಬರೂ ಅನಂತರ ನೆಲದ ಮೇಲಕ್ಕೆ ಬಿದ್ದರು. ಅತೀ ಬಲದರ್ಪಿತರಾಗಿ ಇಬ್ಬರೂ ಹೆಚ್ಚು ಭಯಂಕರವಾದ ಹೊಡೆತಗಳಿಂದ ಕಾದಾಡಿದರು. ಅನಂತರ ದೇವಿಯು ಬೇಗನೆ ಸಿಂಹದೊಡನೆ ಆಕಾಶಕ್ಕೆ ನೆಗೆದವಳಾಗಿ ಕೈ ಗುದ್ದಿನ ಏಟಿನಿಂದ ಚಾಮರನ ತಲೆಯನ್ನು ಶರೀರದಿಂದ ಬೇರೆಯಾಗಿ ಮಾಡಿಬಿಟ್ಟಳು. ಉದಗ್ರನೆಂಬವನು ಯುದ್ಧದಲ್ಲಿ ದೇವಿಯಿಂದ ಕಲ್ಲು, ಮರ ಮುಂತಾದವುಗಳ ಪ್ರಹಾರದಿಂದ ನಾಶ ಹೊಂದಿದನು. ಕಲಾರನು ಗುದ್ದುಗಳಿಂದಲೂ ಹಲ್ಲುಗಳಿಂದ ಕಚ್ಚುವುದರಿಂದಲೂ ಸತ್ತನು. ಉದ್ದತನೆಂಬುವನನ್ನು ದೇವಿಯು ಸಿಟ್ಟಿನಿಂದ ಗದೆಯ ಹೊಡೆತದಿಂದ ಪುಡಿ ಮಾಡಿಬಿಟ್ಟಳು. ಹಾಗೆಯೇ ಭಾಷ್ಕಲನೆಂಬುವನನ್ನು ಭಿಂದಿಪಾಲನೆಂಬ ಆಯುಧದಿಂದಲೂ, ತಾಮ್ರ ಅಂಧಕನೆಂಬುವನನ್ನು ಬಾಣಗಳಿಂದಲೂ, ಉಗ್ರಾಸ್ತ್ಯ, ಉಗ್ರವೀರ್ಯ, ಮಹಾಹನು ಎಂಬ ರಾಕ್ಷಸರನ್ನು ಮುಕ್ಕಣ್ಣೆಯಾದ ಪರಮೇಶ್ವರಿಯು ತ್ರಿಶೂಲದಿಂದಲೂ ಕೊಂದು ಹಾಕಿದಳು. ಬಿಡಾಲನೆಂಬುವನ ತಲೆಯನ್ನು ಕತ್ತಿಯಿಂದ ಕತ್ತರಿಸಿ ಶರೀರದಿಂದ ಕೆಡವಿಬಿಟ್ಟಳು. ದುರ್ಧರ ದುರ್ಮುಖರಿಬ್ಬರನ್ನೂ ಬಾಣಗಳಿಂದ ಯಮಪುರಿಗೆ ಕಳುಹಿಸಿಬಿಟ್ಟಳು. ಈ ರೀತಿಯಾಗಿ ತನ್ನ ಸೈನ್ಯವು ಕ್ಷೀಣವಾಗುತ್ತಿರಲಾಗಿ ಮಹಿಷಾಸುರನು ಕೋಣನ ರೂಪದಿಂದ ಬಂದು ಆ ದೇವತಾ ಗುಣಗಳನ್ನೆಲ್ಲ ಹೆದರಿಸಲಾರಂಭಿಸಿದನು. ಕೆಲವರನ್ನು ತನ್ನ ಕೋರೆ ಹಲ್ಲುಗಳ ಏಟಿನಿಂದಲೂ, ಕೆಲವರನ್ನು ಕಾಲು ಗೊರಸುಗಳ ಹೊಡೆತಗಳಿಂದಲೂ, ಇನ್ನೂ ಉಳಿದವರನ್ನು ಬಾಲದ ಹೊಡೆತ, ಕೋಡುಗಳ ತಿವಿಯುವಿಕೆಗಳಿಂದಲೂ ಘಾಸಿ ಮಾಡಿದನು. ತನ್ನ ಸಂಚಾರ ವೇಗದಿಂದ ಕೆಲವರನ್ನು ಧ್ವನಿಯಿಂದಲೂ, ಸುತ್ತಾಡುವುದರಿಂದಲೂ, ನಿಟ್ಟುಸಿರಿನ ಗಾಳಿಯಿಂದಲೂ, ಇನ್ನೂ ಉಳಿದವರನ್ನು ನೆಲದ ಮೇಲೆ ಕೆಡವಿಬಿಟ್ಟನು. ಹೀಗೆ ಪ್ರಥಮ ಗಣಗಳನ್ನೆಲ್ಲ ಕೆಡವಿ ಆ ರಾಕ್ಷಸನು ಮಹಾದೇವಿಯ ವಾಹನವಾದ ಸಿಂಹವನ್ನು ಕೊಲ್ಲುವುದಕ್ಕಾಗಿ ಮುನ್ನುಗ್ಗಿದನು. ಅನಂತರ ದೇವಿಯು ಕೋಪಾವಿಷ್ಟಳಾದಳು. ಸಿಟ್ಟಿಗೆದ್ದು ಮಹಾಬಲಶಾಲಿಯಾದ ಆ ಮಹಿಷನು ತನ್ನ ಕಾಲಿನ ಗೊರಸುಗಳಿಂದ ಭೂಮಿಯನ್ನು ಕೆರೆದು ಹಳ್ಳ ಮಾಡುತ್ತಾ 2 ಕೋಡುಗಳಿಂದ ಎತ್ತರವಾದ ಪರ್ವತಗಳನ್ನೆತ್ತಿ ಬಿಸಾಡುತ್ತಾ ಕೂಗಿಗೊಂಡನು. ಅವನ ರಭಸದ ನಡುಗೆಯಿಂದ ಅಲ್ಲಾಡಿದ ಭೂಮಿಯು ಸೀಳಿ ಹೋಯಿತು. ಬಾಲದ ಹೊಡೆತದಿಂದ ಉಕ್ಕಿದ ಸಮುದ್ರವು ಎಲ್ಲೆಲ್ಲೋ ನುಗ್ಗಿ ತೇಲಿಸಿಬಿಟ್ಟಿತು. ಅಲ್ಲಾಡಿಸಲ್ಪಟ್ಟ ಅವನ ಕೋಡುಗಳಿಂದ ಸೀಳಿ ಹೋದ ಮೇಘಗಳು ತುಂಡು ತುಂಡಾಗಿ ಬಿಟ್ಟವು. ಅವನ ಉಸಿರಿನ ಗಾಳಿಯಿಂದ ಅವು 100 ಚೂರುಗಳಾಗಿ ಆಕಾಶದಿಂದ ಬೆಟ್ಟದಂತೆ ಉದುರಿದವು. ಹೀಗೆ ಕೋಪದಿಂದ ಉರಿದೆದ್ದು ಮುನ್ನುಗ್ಗಿ ಬರುತ್ತಿರುವ ಆ ಮಹಾಸುರನನ್ನು ಕಂಡು ಚಂಡಿಕೆಯು ಕೋಪದಿಂದ ಅವನನ್ನು ಕೊಲ್ಲಲು ತೀರ್ಮಾನಿಸಿದಳು. ಆಕೆಯು ಅವನ ಮೇಲೆ ಪಾಶವನ್ನೆಸೆದು ಆ ರಾಕ್ಷಸನನ್ನು ಕಟ್ಟಿ ಹಾಕಿದಳು.
ಯುದ್ಧದಲ್ಲಿ ಹಾಗೆ ಕಟ್ಟಲ್ಪಟ್ಟ ಅವನು ಕೂಡಲೇ ಕೋಣನ ರೂಪವನ್ನು ಬಿಟ್ಟು ಸಿಂಹವಾಗಿ ಕಾಣಿಸಿಕೊಂಡನು. ಅಂಬಿಕೆಯು ಆ ಸಿಂಹದ ತಲೆಯನ್ನು ಕಡಿಯುವಷ್ಟರಲ್ಲಿಯೇ ಕತ್ತಿಯನ್ನು ಹಿಡಿದ ಒಬ್ಬ ಮನುಷ್ಯನಾಗಿ ತೋರಿಕೊಂಡನು. ಆ ಕೂಡಲೇ ದೇವಿಯು ಕತ್ತಿ ಗುರಾಣಿಗಳಿಂದ ಕೂಡಿದ್ದ ಆ ಪುರುಷನನ್ನು ಬಾಣಗಳಿಂದ ಕತ್ತರಿಸಿದಳು. ಅನಂತರ ಅವನು ಒಂದು ದೊಡ್ಡ ಆನೆಯಾಗಿ ಬಂದನು. ಅವನು ತನ್ನ ಸೊಂಡಿಲಿನಿಂದ ದೇವಿಯ ವಾಹನವಾದ ಮಹಾಸಿಂಹವನ್ನು ಎಳೆದನು ಹಾಗೂ ಗರ್ಜಿಸಿದನು. ಹಾಗೆ ಎಳೆಯುತ್ತಿರುವಾಗಲೇ ದೇವಿಯು ಆ ಸೊಂಡಿಲನ್ನು ಕತ್ತಿಯಿಂದ ತುಂಡರಿಸಿದಳು. ಅನಂತರ ಆ ಮಹಾಸೂರನು ಮತ್ತೆ ಕೋಣನ ಶರೀರವನ್ನು ಧರಿಸಿ ಚರಾಚರಗಳಿಂದ ತುಂಬಿದ 3 ಲೋಕಗಳನ್ನೂ ಆತಂಕಗೊಳಿಸಿದನು. ಅನಂತರ ಕುಪಿತಳಾದ ಚಂಡಿಕಾದೇವಿಯು ಶ್ರೇಷ್ಠವಾದ ಪಾನವನ್ನು ಯುದ್ಧದಲ್ಲಿ ಉತ್ಸಾಹ ಉಂಟಾಗುವುದಕ್ಕಾಗಿ ಮತ್ತೆ ಮತ್ತೆ ಸ್ವೀಕರಿಸಿದಳು. ಅನಂತರ ಕೆಂಪಾದ ಕಣ್ಣುಗಳುಳ್ಳವಳಾಗಿ ಗಟ್ಟಿಯಾಗಿ ನಕ್ಕಳು. ಆ ರಾಕ್ಷಸನು ಬಲವೀರ್ಯ ಮದಗಳಿಂದ ಕೊಬ್ಬಿದವನಾಗಿ ಗರ್ಜನೆ ಮಾಡುತ್ತಿದ್ದನು ಹಾಗೂ ಚಂಡಿಕೆಯ ಕಡೆಗೆ ತನ್ನ 2 ಕೋಡುಗಳಿಂದ ಬೆಟ್ಟಗಳನ್ನು ಕಿತ್ತು ಎಸೆಯುತ್ತಿದ್ದನು. ಅವನಿಂದೆಸೆಯಲ್ಪಟ್ಟ ಅವುಗಳನ್ನು ಆಕೆಯೂ ಬಾಣಗಳ ಸಮೂಹದಿಂದ ಪುಡಿ ಮಾಡುತ್ತಾ ಮದದಿಂದ ಹೊರಬೀಳುತ್ತಿರುವ ಮುಖದ ಕೆಂಪಿನಿಂದ ತೊದಲುತ್ತಾ ಕಿರುಚುತ್ತಿದ್ದ ಅವನನ್ನು ಕುರಿತು ದೇವಿ ಹೀಗೆಂದಳು, ಮೂಢನೆ, ಕ್ಷಣಕಾಲ ನಾನು ಮಧುಪಾನವನ್ನು ಪೂರೈಸುವವರೆಗೂ ಗರ್ಜಿಸುತ್ತಿರು. ಇಲ್ಲಿಯೇ ನೀನು ನನ್ನಿಂದ ಕೊಲ್ಲಲ್ಪಟ್ಟ ಮೇಲೆ ಬೇಗನೆ ದೇವತೆಗಳು ಸಂತೋಷದಿಂದ ಗಟ್ಟಿಯಾಗಿ ಕೂಗಾಡಲಿದ್ದಾರೆ. ಋಷಿ ಹೀಗೆ ಹೇಳುತ್ತಾನೆ. ಹೀಗೆಂದು ಹೇಳಿ ಆಕೆಯು ಆ ಮಹಾರಾಕ್ಷಸನನ್ನು ಕಾಲಿನಿಂದ ತುಳಿದುಕೊಂಡು ಶೂಲದಿಂದ ಅವನ ಕುತ್ತಿಗೆಯನ್ನು ಚುಚ್ಚಿದಳು. ಆಕೆಯ ಕಾಲಿನ ತುಳಿತಕ್ಕೆ ಸಿಕ್ಕಿಬಿದ್ದ ಅವನು ದೇವಿಯ ಪರಾಕ್ರಮಕ್ಕೆ ತುತ್ತಾಗಿ ತನ್ನ ಕೋಣನ ರೂಪದ ಬಾಯಿಯಿಂದ ಅರ್ಧದಷ್ಟು ಹೊರಬಂದವನಾಗಿಯೇ ಆ ಮಹಾರಾಕ್ಷಸನು ಯುದ್ಧ ಮಾಡುತ್ತಾ ಆ ದೇವಿಯ ಮಹತ್ತಾದ ಖಡ್ಗದ ಏಟಿನಿಂದ ತಲೆಯನ್ನು ಕತ್ತರಿಸಲ್ಪಟ್ಟವನಾಗಿ ಕೆಡವಲ್ಪಟ್ಟನು. ಅನಂತರ ರಾಕ್ಷಸ ಸೈನ್ಯವೆಲ್ಲವೂ ಹಾಹಾಕಾರ ಮಾಡಿತು. ಅದು ದೇವಿಯ ಪರಾಕ್ರಮಕ್ಕೆ ಸಿಕ್ಕಿ ನಾಶವಾಗಿ ಹೋಯಿತು. ಎಲ್ಲ ದೇವತಾ ವೃಂದದವರು ಹೆಚ್ಚಿನ ಹರ್ಷವನ್ನು ಹೊಂದಿದರು. ದಿವ್ಯರಾದ ಮಹರ್ಷಿಗಳೊಡಗೂಡಿ ಆ ದೇವಿಯನ್ನು ದೇವತೆಗಳೆಲ್ಲರೂ ಸ್ತೋತ್ರ ಮಾಡಿದರು. ಗಂಧರ್ವ ಶ್ರೇಷ್ಠರುಗಳು ಗಾನ ಮಾಡಿದರು. ಅಪ್ಸರ ಸ್ತ್ರೀಯರು ನಾಟ್ಯ ಮಾಡಿದರು. ಇತಿ ಶ್ರೀ ಮಾರ್ಕಂಡೇಯ ಪುರಾಣೆ ದೇವಿ ಮಹಾತ್ಮೆ ತೃತೀಯೋಧ್ಯಾಯ ಸಂಪೂರ್ಣಂ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.